ಡಿಯರ್ ಸ್ಟೂಡೆಂಟ್, ನಾವು ವಿಕಾಸ್ ಕಾಲೇಜು ನಾಲ್ಕೈದು ಅನಿಸುತ್ತೆ. ಕೊರೋನಾ ಬಂದಿರೋದ್ರಿಂದ ಎಲ್ಲ ಮನೇಲಿ ಸೇಫ್ ಆಗಿಲ್ಲ ಅನ್ಕೋತೀನಿ. ಇವತ್ತು ನಾವು ಯಾಕಪ್ಪ ಈ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ವಿಕಾಸ್ ಕಾಲೇಜಲ್ಲಿ ನಿಮಗೆ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಟೈಮು ವೇಸ್ಟ್ ಆಗಬಾರ್ದು ಮತ್ತು ಸೇಫ್ ಆಗಿರಬೇಕು, ಎಜುಕೇಷನ್ ಕೂಡ ಲಾಸ್ ಆಗಬಾರ್ದು ದೃಷ್ಟಿಯಿಂದ ಈ ಥರ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಟೀಚಿಂಗ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದನ್ನು ಗಮನ ಇಟ್ಕೊಂಡು ನೋಡಿ, ನಿಮ್ಗೆ ಏನೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡಿ, ಓಕೆನಾ. ಈಗ ನಾನು ನಿಮ್ಮ ಚೇತನ್ ಸರ್ ಕಂಪ್ಯೂಟರ್ ಸೈನ್ಸ್ನ ಮೊದಲನೇ ಚಾಪ್ಟರ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಚಾಪ್ಟರ್ ಕಂಪ್ಯೂಟರ್ ಸೈನ್ಸ್ ಹೋಗಬೇಕಾದ್ರೆ ನಾವು ಫಸ್ಟ್ ಪಿ ಯುನ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ನ ನಾವು ಸೆಕೆಂಡ್ ಪಿ ಯು ಕೂಡ ಕಂಟಿನ್ಯೂಷನ್ ಇಟ್ಟಿದ್ದಾರೆ. ಆ ಕಂಟಿನ್ಯೂಷನ್ ಮುಖಾಂತರ ನಾವು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಜಸ್ಟ್ ಒಂದ್ಸರಿ ರೀಕಾಲ್ ಮಾಡೋಣ ಫಸ್ಟ್ ಯೂನಿಟ್. ಫಸ್ಟ್ ಪಿ ಯು ಬೇಸಿಕ್ ಯೂನಿಟ್ ಏನಪ್ಪ ಕಂಟಿನ್ಯೂ ಆಗೋದು ಸೆಕೆಂಡ್ ಪಿ ಯು ಸಿ ಅಂದರೆ, ನೀವು ಫಸ್ಟ್ ಪಿ ಯು ಓದಿದ್ದೀರಾ ಕಂಪ್ಯೂಟರ್ನ ಡೆಫಿನಿಷನ್ಸ್. ಆ ಕಂಪ್ಯೂಟರ್ ಡೆಫಿನಿಷನ್ಸ್ನ ಸೇಮ್ ಡೆಫಿನಿಷನ್ಸ್ನ ನಾವು ರಿಪೀಟ್ ಮಾಡೋಣ ಒಂದ್ಸಲಿ. ಕಂಪ್ಯೂಟರ್ ಅಂದ್ರೆ ಏನು? ಕಂಪ್ಯೂಟರ್ ಇಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸ್ ಈಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಅಂತ ಸಿಂಪಲ್ ಡೆಫಿನಿಷನ್ ಇರ್ತೀವಿ. ಅದನ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಏನಂತ ಕರಿತೀವಿ ಅಂದ್ರೆ, ಕಂಪ್ಯೂಟರ್ ಈಸ್ ಎ electronic device. It is used to insert the information. It is used to insert the information. Next, it is used to next is process the information. Process the information. Next, it provide output ಅಂತ ಹೇಳ್ತೀವಿ. ನಾಲ್ಕೈದೆಯಾ? ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಅದನ್ನ ಇನ್ಫಾರ್ಮೇಶನ್ ಇನ್ಸರ್ಟ್ ಮಾಡ್ತೀವಿ. ಇನ್ಸರ್ಟ್ ಅದಕ್ಕೆ ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ವರ್ಡ್ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂದ್ರೆ ಇನ್ಪುಟ್ ಅಂತ ಯೂಸ್ ಮಾಡ್ತೀವಿ, ಓಕೆನಾ. ಇನ್ಪುಟ್ ಮಾಡ್ತೀವಿ ಕಂಪ್ಯೂಟರ್ ಇನ್ಫಾರ್ಮೇಶನ್, ಆಮೇಲೆ ಪ್ರೋಸೆಸ್ ಮಾಡುತ್ತೆ, ಲಾಸ್ಟಿಗೆ ಅದು ಏನು ಕೊಡುತ್ತೆ ಅದನ್ನ ಔಟ್ಪುಟ್ ಅಂತ ಕರಿತೀವಿ. ಇದು ಕಂಪ್ಯೂಟರ್ನ ಕಂಪ್ಲೀಟ್ ಡೆಫಿನಿಷನ್ ಆಯ್ತಾ. ಸೆಕೆಂಡ್, ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್. ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ ಹೆಂಗ್ ಬರುತ್ತೆ? 3 ಯೂನಿಟ್ಸ್ ಬರುತ್ತೆ. ಫಸ್ಟ್ ಇನ್ಪುಟ್, ಸೆಕೆಂಡ್ CPU, third output. Right. CPU ಅಂದ್ರೆ ಏನು? ಸೆಂಟ್ರಲ್ ಪ್ರೊಸೆಸ್ ಯೂನಿಟ್ ಅಂತ. ಇದರ ಎಷ್ಟು ಯೂನಿಟ್ ಇರುತ್ತೆ? 3 ಯೂನಿಟ್ಸ್ ಇರುತ್ತೆ. ಯಾವುದು? ಒಂದು ಕಂಟ್ರೋಲ್ ಯೂನಿಟ್, ಇನ್ನೊಂದು ALU ಅಂತ ಕರೀತಾರೆ. ನೆಕ್ಸ್ಟ್ MU. ALU ಅಂದ್ರೆ ಏನು? ALU ಅಂದ್ರೆ A ಫಾರ್ ಅರ್ಥಮೆಟಿಕ್, L ಫಾರ್ ಲಾಜಿಕ್, U ಫಾರ್ ಯೂನಿಟ್, ಓಕೆನಾ. ನೆಕ್ಸ್ಟ್ MU ಅಂದ್ರೆ ಏನು? M for memory, U for unit, ಆಯ್ತಾ. ನೆಕ್ಸ್ಟ್ ಇನ್ಪುಟ್ ಅಂದ್ರೆ ಏನು? ಇನ್ಪುಟ್ ಈಸ್ ಎ ಫಂಕ್ಷನ್ ಈಸ್ ಯೂಸ್ಡ್ ಟು ಇನ್ಸರ್ಟ್ ದ information into the computer by using
ಇನ್ಪುಟ್ ಡಿವೈಸ್ ಅಲ್ಲ ಇದೆಲ್ಲ ಫಸ್ಟ್ ಇರೋದು ಇದು ನೆಕ್ಸ್ಟ್ ಔಟ್ಪುಟ್ ಅಂದ್ರೇನು ದ ಇನ್ಫಾರ್ಮೇಶನ್ provided by the computer is called as a output device ಆಯ್ತಾ ಇದು ಕಂಪ್ಯೂಟರ್ ನ ಬೇಸಿಕ್ಸ್ ಆಯ್ತಾ ನೆಕ್ಸ್ಟ್ ನಿಮ್ಮ ಸೆಕೆಂಡ್ ಪಿ ಯು ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋಣ ಈಗ ಸೆಕೆಂಡ್ ಪಿ ಯು ನ ಆಕ್ಚುಯಲ್ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ನಿಮ್ಮ ಸೆಕೆಂಡ್ ಪಿ ಯು ಲಿ ಡಿಫರೆಂಟ್ ಯೂನಿಟ್ಸ್ ಇದೆ ಮೊದಲನೇ ಯೂನಿಟ್ಸ್ ಅಲ್ಲಿ ನೀವು ಬೇಸಿಕ್ ಕಲಿತೀರಾ ಬೇಸಿಕ್ ಅಲ್ಲಿ ಏನಿರುತ್ತೆ ಮದರ್ ಬೋರ್ಡ್ ಇರುತ್ತೆ ಆಯ್ತಾ ಮದರ್ ಬೋರ್ಡ್ ಅಂದ್ರೆ ಏನು ಮದರ್ ಬೋರ್ಡ್ ಅಲ್ಲಿ ಏನು ಕಾಂಪೋನೆಂಟ್ಸ್ ಬರುತ್ತೆ ಅದಕ್ಕೆ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಡಿಫೈನ್ ಮಾಡ್ತಾರೆ ಬಸ್ ಪೋರ್ಟ್ ಸ್ಲಾಟ್ ಆಯ್ತಾ ನೆಕ್ಸ್ಟ್ ಈ ಎಕ್ಸಾಂಪಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದಾದ್ಮೇಲೆ ನಿಮಗೆ ಇದರಲ್ಲಿ ಮದರ್ ಬೋರ್ಡ್ ನ ಟೈಪ್ಸ್ ಇದು ಫಸ್ಟ್ ಯೂನಿಟ್ ಕಾನ್ಸೆಪ್ಟ್ ಇದೆ ಇನ್ನು ಸೆಕೆಂಡ್ ಯೂನಿಟ್ ಬಂದ್ರೆ ನಿಮಗೆ ಲಾಜಿಕಲ್ ಡಿಫೈನ್ ಬರುತ್ತೆ ಯಾವ ಲಾಜಿಕಲ್ ಡಿಫೈನ್ಸ್ ಈ ಯೂನಿಟ್ ಅಲ್ಲಿ ಬರುತ್ತೆ ಅಂದ್ರೆ ಬೂಲಿಯನ್ ಆಲ್ಜಿಬ್ರಾ ಬರುತ್ತೆ ಅದಾದ್ಮೇಲೆ ಲಾಜಿಕ್ ಗೇಟ್ ಬರುತ್ತೆ ಇದು ಸೆಕೆಂಡ್ ಯೂನಿಟ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಯೂನಿಟ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ ನೆಕ್ಸ್ಟ್ ಡೇಟಾ ಬೇಸ್ ಕಾನ್ಸೆಪ್ಟ್ಸ್ ನೆಕ್ಸ್ಟ್ ಅದಾದ್ಮೇಲೆ ಊಪ್ಸ್ ಅಂತ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಊಪ್ಸ್ ಅನ್ನೋದು ಇದು ಈ ಕಾನ್ಸೆಪ್ಟ್ಸ್ ನಿಮಗೆ ಫರ್ದರ್ ಡಿಗ್ರಿ ಓದಬೇಕಾದ್ರೆ BCA BCom ಕಂಪ್ಯೂಟರ್ ಸೈನ್ಸ್ ಇಷ್ಟಕ್ಕೂ ಕೂಡ ಯೂಸ್ ಆಗುತ್ತೆ ಅದರಿಂದ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ಬೇಕಂದ್ರೆ ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅಂದ್ರೂ ಕೂಡ 40 ಇಂದ 60% ಮಾರ್ಕ್ಸ್ ಇದರಲ್ಲೇ ನಿಮಗೆ ಸಿಗುತ್ತೆ ಅಂದ್ರೆ ಇದರಲ್ಲೇ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ ಅದರಿಂದ ನಾವು ಈ ಕಾನ್ಸೆಪ್ಟ್ಸ್ ನ ಜಾಸ್ತಿ ನಾವು ತಿಳ್ಕೊಬೇಕು ಇದಾದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ನಿಮಗೆ DBMS ಅದಾದ್ಮೇಲೆ DBMS ಆಮೇಲೆ ನೆಟ್ವರ್ಕ್ ಅದಾದ್ಮೇಲೆ ಇಂಟರ್ನೆಟ್ ಕಾನ್ಸೆಪ್ಟ್ ಅದಾದ್ಮೇಲೆ ಲಾಸ್ಟಿಗೆ WWW ಅದೇ ಹೇಳ್ತೀವಿ HTML ಅಂತ ಸಿಂಪಲ್ ಆಗಿ ಹೇಳ್ತೀವಿ ಇಷ್ಟು ಕಾನ್ಸೆಪ್ಟ್ ನಿಮಗೆ ಸೆಕೆಂಡ್ ಪಿ ಯು ಅಲ್ಲಿ ಇರೋದು ಆಯ್ತಾ ಇವತ್ತು ನಾವು ಒಂದು ಸಿಂಪಲ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡೋಣ ಯಾವ್ದಪ್ಪ ಅಂದ್ರೆ ಅದು ಲಾಜಿಕಲ್ ಸರ್ಕ್ಯೂಟ್ ಲಾಜಿಕಲ್ ಸರ್ಕ್ಯೂಟ್ ಅಂದ್ರೆ ಏನಪ್ಪಾ ಅಂದ್ರೆ is an electronic circuit
is an electronic circuit. It's contain two or more input, but it only provide one output. ಅಂದ್ರೆ ಏನಪ್ಪಾ ಅಂದ್ರೆ ಇದಕ್ಕೆ ಎಷ್ಟೊಂದು ಇನ್ಪುಟ್ ಇರುತ್ತೆ ಆದ್ರೆ ಇದು ಒಂದೇ ಒಂದು ಔಟ್ಪುಟ್ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಪ್ರೊವೈಡ್ ಮಾಡುತ್ತೆ. ಅದನ್ನ ನಾವೇನು ಕರಿತೀವಿ, ಲಾಜಿಕಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಸಿಂಪಲ್ ಡೆಫಿನಿಷನ್ ಹೇಳ್ಬೇಕಂದ್ರೆ ಲಾಜಿಕಲ್ ಸರ್ಕ್ಯೂಟ್ ಇಟ್ಸ್ ಕಂಟೈನ್ ಒನ್ ಆರ್ ಮೋರ್ ಇನ್ಪುಟ್ಸ್ ಅಂಡ್ ಇಟ್ ಪ್ರೊಡ್ಯೂಸ್ ಓನ್ಲಿ ಒನ್ ಔಟ್ಪುಟ್ ಅಂತ ಕರಿತೀವಿ. ಇದರಲ್ಲಿ ಗೇಟ್ ಅಂತ ಒಂದು ಹೇಳ್ತಾನೆ. ವಾಟ್ ಈಸ್ ಗೇಟ್? ಗೇಟ್ ಈಸ್ ಎ electronic circuit ಅಂತ ಬರೆಯಬೇಕು. ಗೇಟ್ ಈಸ್ ಎ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಗೇಟ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಇದರಲ್ಲಿ ಏನಿರುತ್ತೆ, ಸೇಮ್ ಡೆಫಿನಿಷನ್ ರಿಪೀಟ್ ಮಾಡಿ. is a electronic circuit. It contains two or more input but it produces only one output. ಆಯ್ತಾ? ಇದರಲ್ಲಿ ಬೇಸಿಕ್ ಗೇಟ್ಸ್ ಅಂತ ಬರುತ್ತೆ. ಬೇಸಿಕ್ ಗೇಟ್ಸ್ ಯಾವ್ಯಾವು? ಮೊದಲನೇದು AND ಗೇಟ್, ಎರಡನೇದು OR, ಮೂರನೇದು NOT. AND ಗೇಟ್, OR ಗೇಟ್, ಆಮೇಲೆ NOT. ಇಷ್ಟು ಗೇಟ್ ಬರುತ್ತೆ. ಬೇಸಿಕ್ ಗೇಟ್ಸ್ ಯಾವ್ದು ರಿಪೀಟ್ ಮಾಡೋಣ. ಒಂದು AND ಗೇಟ್, ಒಂದು OR ಗೇಟ್, ಒಂದು NOT ಗೇಟ್. ಗೇಟ್ ಅಂದ್ರೆ ಏನು? ಗೇಟ್ is an electronic circuit. It contains two or more input but it produces only one output. ಅರ್ಥ ಆಯ್ತಾ? ನೆಕ್ಸ್ಟ್ go for the basic gates. ಬೇಸಿಕ್ ಗೇಟ್ಸ್ ಅಂದ್ರೆ ಏನು, ಅದರ ಡೆಫಿನೇಷನ್, ಅದರ ಸಿಂಬಲ್ಸ್ ನ ನೋಡೋಣ. ಇದು ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೇಳ್ತಾರೆ. ಬೇಸಿಕ್ ಗೇಟ್ ಯಾವುದು? ಅಂಡ್, ಆರು, ಓಕೆನಾ? ನೆಕ್ಸ್ಟ್ ಅಂಡ್ ಗೇಟ್ ಅಂದ್ರೆ ಏನು? ಸೇಮ್ ಡೆಫಿನಿಷನ್ ರಿಪೀಟ್ ಆಗುತ್ತೆ. ಅಂಡ್ ಗೇಟ್ is a logic gate. Is a logic gate. It contain two or more inputs but it provide only one output. Okay, AND gate is a logic gate. It contains two or more input but it produces only one output. Symbol ಹೆಂಗಿರುತ್ತೆ? ಸಿಂಬಲ್ ಹೆಂಗಿರುತ್ತೆ? ಸಿಂಬಲ್ ಈ ತರ ಎರಡು ಗೀರ್ ಹಾಕಿ, ನೆಕ್ಸ್ಟ್ ಈ ತರ ಒಂದು ಸ್ಟ್ರೈಟ್ ಲೈನ್ ಹಾಕಿ, ಹಾಫ್ ಸರ್ಕಲ್, ಓಕೆನಾ? ಅದಾದ್ಮೇಲೆ ಅದ್ರ ಮುಂದೆ ಒಂದು ಸ್ಟ್ರೈಟ್ ಲೈನ್. ಇಲ್ಲಿ ಈ ಕಡೆ ಡೈರೆಕ್ಷನ್ ಏನಿದೆ ಇದನ್ನ ಇನ್ಪುಟ್ಸ್ ಅಂತ ಕರೀತಾರೆ. ಇದನ್ನ ಇನ್ಪುಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಇನ್ಪುಟ್ಸ್ ಗೆ ಒಂದು ನೇಮ್ ಇದ್ದೀನಿ ಎ ಅಂತ, ಬಿ ಅಂತ. ನಾವು ಫಸ್ಟ್ ಪಿ ಓದಿದೀವಿ ವೇರಿಯೇಬಲ್ಸ್ ಅಂತ. ವೇರಿಯೇಬಲ್ಸ್ ನೇಮ್ ಅಥವಾ ಐಡೆಂಟಿಫೈರ್ ನೇಮ್ಸ್ ಅಂತ. ಏನಂದ್ರೆ ಯೂಸರ್ಗೆ ಅರ್ಥ ಆಗೋದಕ್ಕೆ ಒಂದಷ್ಟು ಇಟ್ಟೆ ಕರೆಯೋದನ್ನ ನಾವು ಇನ್ಪುಟ್ಸ್ ಅಂತ ಕರಿತೀವಿ. ಅಲ್ಲಿ ಎ ಅಂತ ಒಂದು ಕೊಟ್ಟಿದ್ದೀನಿ, ಬಿ ಅಂತ ಕೊಟ್ಟಿದ್ದೀನಿ. ಇದು
ಬೇಕಾಗಿರ್ಬೋದು. ಡೆಫಿನಿಷನ್ ಹೇಳ್ತಾ ಇದೆ 2 or more ಇನ್ಪುಟ್ಸ್ ಅಂದ್ರೆ ಎರಡಕ್ಕಿಂತ ಜಾಸ್ತಿ ಇರ್ಬೋದು. ಬಟ್ ಇದು ಪ್ರೊಡ್ಯೂಸ್ ಮಾಡೋದೆಷ್ಟು ಒಂದು ಔಟ್ಪುಟ್. ಅದಕ್ಕೆ ನಾನು ಇಂದ ಕೊಡ್ತೀನಿ ಔಟ್ಪುಟ್ಗೆ ಸಿ ಅಂತ. ಓಕೆನಾ? ಇದರ ಫಂಕ್ಷನ್ ಏನು? AND ಗೇಟ್ ಏನ್ ಮಾಡುತ್ತೆ? AND ಗೇಟ್ ನ ಫಂಕ್ಷನ್ ನಾಲ್ಕು ತುಂಬಾ ಇಂಪಾರ್ಟೆಂಟ್. AND ಗೇಟ್ ನ ಫಂಕ್ಷನ್ ಏನಪ್ಪಾ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು? ನಾಲ್ಕು ಇಟ್ಕೊಳ್ಳಿ. 0 into 0 ಏನ್ ಬರುತ್ತೆ? 0. 0 into 1 ಏನ್ ಬರುತ್ತೆ? 0. ನೆಕ್ಸ್ಟ್ 1 into 0 ಏನ್ ಬರುತ್ತೆ? 0. 1 into 1 ಏನ್ ಬರುತ್ತೆ? 1. ಮಲ್ಟಿಪ್ಲಿಕೇಶನ್ ಅಂತ. ಇಲ್ಲಿ ಒಂದು ಸ್ಮಾಲ್ ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಈ ಲಾಜಿಕ್ ಗೇಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ಸ್ಗೋಸ್ಕರ ಯೂಸ್ ಮಾಡ್ತೀವಿ. ಎಲೆಕ್ಟ್ರಾನಿಕ್ಸ್ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಒಂದು ಲೈಟ್ ನ ಎರಡು ಕೆಲಸ ಮಾಡುತ್ತೆ. ಸ್ವಿಚ್ ಯಾವುದು? ಒಂದು ಆನ್ ಮಾಡೋದು, ಒಂದು ಆಫ್ ಮಾಡೋದು. ಇಲ್ಲೂ ಅಷ್ಟೇ ಲಾಜಿಕ್ ಗೇಟ್ ಎರಡು ವ್ಯಾಲ್ಯೂಸ್ ನ ಯೂಸ್ ಮಾಡುತ್ತೆ. ಈ ಲಾಜಿಕ್ ಗೇಟ್ಸ್ ಎರಡು ವ್ಯಾಲ್ಯೂಸ್ ಯೂಸ್ ಮಾಡುತ್ತೆ. ಆ ವ್ಯಾಲ್ಯೂ ಯಾರಪ್ಪ ಅಂದ್ರೆ 0 ಮತ್ತೆ 1. 0 ಅಂದ್ರೆ ಏನು? ಫಾಲ್ಸ್ ಅಂತ. 1 ಅಂದ್ರೆ ಟ್ರೂ ಅಂತ. ಟ್ರೂ ಅಂದ್ರೆ ಏನು? ಆನ್ ಆಗಿರೋದು, ಅದೇ ಸರಿ ಇರೋದು, ಆನ್ ಆಗಿರೋದು. 0 ಅಂದ್ರೆ ಏನು? ಫಾಲ್ಸ್ ಆಗಿರೋದು. ಏನಕ್ಕಪ್ಪ ಅಂದ್ರೆ ನಾವು ಫಸ್ಟ್ ಇಯರ್ ಓದಿರ್ತೀವಿ, ಮೆಮೊರಿಲೆಲ್ಲ ಡೇಟಾ ಸ್ಟೋರೇಜ್ ಆಗೋದು ಯಾವ ತರ? ಒಂದು ಮಿಷಿನ್ ಕೋಡ್ ಲ್ಯಾಂಗ್ವೇಜ್ ಇದೆ. ಆ ಮಿಷಿನ್ ಕೋಡ್ ಲ್ಯಾಂಗ್ವೇಜ್ ಯಾವ್ದಿರುತ್ತೆ? ಕಾಂಬಿನೇಷನ್ ಆಫ್ zeros and ones ಇರುತ್ತೆ. ಅದಕ್ಕೋಸ್ಕರ ಈ ಲಾಜಿಕ್ ಗೇಟ್ ಅಲ್ಲೂ ಕೂಡ ವ್ಯಾಲ್ಯೂಸ್ ಏನಿರುತ್ತೆ? 0 ಮತ್ತೆ 1 ಅಂತ ಇರುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಲಾಜಿಕ್ ಗೇಟ್ ಅಲ್ಲಿ ವ್ಯಾಲ್ಯೂಸ್ ಯಾವಾಗಲೂ ಒಂದೇ ತಗೊಳ್ಳೋದು, 0 ಮತ್ತೆ 1. ಏನೇ ಕಾಂಬಿನೇಷನ್ ಮಾಡಂಗಿರೋ ಎರಡೇ ನಂಬರ್ ವ್ಯಾಲ್ಯೂಸ್ ತಗೊಳುತ್ತೆ, 0 ಮತ್ತೆ 1. ನಾಲ್ಕು ಇಟ್ಕೊಳ್ಳಿ. ಫಸ್ಟ್ ಇಯರ್ ನಂಬರ್ ಸಿಸ್ಟಮ್ ಅಲ್ಲಿ ನಾನು ಹೇಳಿದ್ದೆ ಆಯ್ತಾ. ಫಾಲ್ಸ್ ಅಂದ್ರೆ 0, ಟ್ರೂ ಅಂದ್ರೆ 1 ಆಯ್ತಾ. ಇಲ್ಲೂ ಅಷ್ಟೇ AND ಗೇಟ್ ಅಂದ್ರೆ ಏನು? ಸೇಮ್ ಇಟ್ ಯೂಸ್ 2 or more inputs, it's produce only one output. ಸಿಂಬಲ್ ಹೆಂಗ್ ಬರುತ್ತೆ ನೋಡ್ತಾ ಇದ್ದೀರಾ? ಈಗ ಇದು ಮಲ್ಟಿಪ್ಲಿಕೇಶನ್ ಮಾಡುತ್ತೆ. AND ಗೇಟ್ ಅಂದ್ರೆ ಹೆಂಗ್ ಬರ್ತೀರಾ? ಔಟ್ಪುಟ್ ಅಂತ ಮೇಲ್ ಬರೀತೀನಿ, ಕನ್ಫ್ಯೂಷನ್ ಬೇಡ. ಇಲ್ಲಿ ಏನ್ ಮಾಡ್ತೀರಾ? ಇನ್ನೊಂದು ವೇರಿಯೇಬಲ್ ತಗೊಂತೀನಿ, ವೇರಿಯೇಬಲ್ ಹೆಸರು y ಅಂತ ತಗೊಂತೀನಿ. y is equal to ಮಲ್ಟಿಪ್ಲಿಕೇಶನ್ ಅಂದ್ರೆ ಯಾವುದು? ವೇರಿಯೇಬಲ್ a ಮತ್ತೆ b. a into b. ಅದನ್ನ ಸಿಂಪಲ್ ಆಗಿ ಬರೆಯೋದು ಹೆಂಗ್ ಬರೀತಾರಪ್ಪ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂದ್ರೆ y is equal to a into b. ಅಂಡರ್ಸ್ಟುಡ್ ಅಲ್ವಾ? ಇಲ್ಲಿ ಇಂಟು ಐಡ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಅಲ್ಲಿ. a b ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಆಯ್ತಾ. AND gate ಅಂದ್ರೆ is a basic gate, it contains 2 or more inputs and it produce only one output. Symbol like this ಆಯ್ತಾ. ಇದನ್ನ ಇನ್ಪುಟ್ಸ್ ಅಂತ ಕರಿತೀವಿ, ಇದನ್ನ ಔಟ್ಪುಟ್ ಅಂತ ಕರಿತೀವಿ. ಔಟ್ಪುಟ್ ಯಾವಾಗಲೂ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಏನಕ್ಕಪ್ಪ ಮಲ್ಟಿಪ್ಲಿಕೇಶನ್ ಅಂದ್ರೆ AND gate ನ ಕ್ಯಾರೆಕ್ಟರ್ ಅದು ಮಲ್ಟಿಪ್ಲೈ ಅಂತ. ಇದು a ಮತ್ತೆ b ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಟ್ರೂತ್ ಟೇಬಲ್ ಅಂತ ಯೂಸ್ ಮಾಡ್ತೀವಿ. ಟ್ರೂತ್ ಟೇಬಲ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ವ್ಯಾಲ್ಯೂಸ್ ನ ಮೆಜರ್ ಮಾಡೋದು ಅಥವಾ ಟು ಫೈಂಡ್ ದ ಮೆಜರ್ಮೆಂಟ್ ಆಫ್ ದ ರಿಸಲ್ಟ್ ಅಲ್ಲ ಟ್ರೂತ್ ನ ಫೈಂಡ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಟ್ರೂತ್ ಟೇಬಲ್. ಈಗ ಇನ್ಪುಟ್ ಕೇಳೋಣ, ಅದಾದ್ಮೇಲೆ ಬರೋದು ಔಟ್ಪುಟ್. ನೆಕ್ಸ್ಟ್ ಇನ್ಪುಟ್ ಯಾವಿದೆ? a ಅಂತ ಒಂದಿದೆ, b ಅಂತಿದೆ. ಔಟ್ಪುಟ್ ಏನು? y is equal to ab. ಇಲ್ಲಿದೆ ನೋಡಿ, y is equal to ab. ಈಗ ಲಾಜಿಕ್ ಗೇಟ್ ಅಲ್ಲಿ ಎಷ್ಟು ವ್ಯಾಲ್ಯೂ ಇರೋದು? 0 ಮತ್ತೆ 1. ಇದನ್ನ ಕಾಂಬಿನೇಷನ್ ಬರೀಬೇಕು. ಕಾಂಬಿನೇಷನ್ ಹೆಂಗ್ ಬರೀತೀರಾ ಅಂದ್ರೆ ನಂಬರ್ ಸಿಸ್ಟಮ್ ಹಾಕ್ತಾ ಇಟ್ಟಿದ್ದೀವಿ ನಿಮಗೆ. ಕಾಂಬಿನೇಷನ್ ಇಬ್ಬರೇ ವ್ಯಕ್ತಿ 0 ಅಂತ ಒಬ್ಬ ಇದ್ದಾನೆ, 1 ಅಂತ ಒಬ್ಬ ಇದ್ದಾನೆ. ಅವನೇನೇನ್ ಮಾಡ್ಬೋದು, ಯಾವ ರೀತಿ ಜೋಡಿಸಬಹುದು ಅಂದ್ರೆ ಪಾಸಿಬಿಲಿಟಿ ಜೋಡಿಸೋದಕ್ಕೆ ಫಸ್ಟ್ 0 0 ಅಂತ ಜೋಡಿಸಬಹುದ, ಆಮೇಲೆ 0 1 ಅಂತ ಜೋಡಿಸಬಹುದ, ಆಮೇಲೆ 1 0 ಅಂತ ಜೋಡಿಸಬಹುದ, ಆಮೇಲೆ 1 1 ಅಂತ ಜೋಡಿಸಬಹುದು. ಯಾವುದು ಕೂಡ ರಿಪಿಟೇಷನ್ ಆಗಿದೆ ನೋಡಿ, ಸೇಮ್ ಬಂದಿದೆ ಯಾವ್ದಾರು? ಇಲ್ಲ, ಸೇಮ್ ಬರಲ್ಲ. ಆ ತರ ನಾವು ಕಾಂಬಿನೇಷನ್ ನ ಬರಿತೀವಿ. ಇದು ಫಸ್ಟ್ ಇಯರ್ ನಂಬರ್ ಸಿಸ್ಟಮ್ ನಾವು ಓದಿದೀವಿ ಆಯ್ತಾ. ಇದು ಲಾಜಿಕ್ ಗೇಟ್ ಅಲ್ಲಿ ಹೆಂಗ್ ಟ್ರೂತ್ ಟೇಬಲ್ ಬರ್ತೀವಿ ಅಂದ್ರೆ a ಗೆ ಫಸ್ಟ್ 0 0 ಕೊಡೋಣ, ಆಮೇಲೆ 0 1 ಹೀಗೆ 1 0 1 ಕಾಂಬಿನೇಷನ್ ಜನರೇಟ್ ಆಯ್ತಾ. ಈಗ AND ಗೇಟ್ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್, ಗುಣಾಕಾರ ಅಂತ ಕರೀತಾರೆ. ಹೆಂಗ್ ಮಾಡ್ತೀವಿ? 0 into 0 ಏನ್ ಬರುತ್ತೆ? 0 ಬರುತ್ತೆ. 0 into 1 again 0, 1 into 0 again 0,
1 to 1 1. 0 ಅಂದ್ರೆ ಏನು ಫಾಲ್ಸ್ ಅಂತ, ತಪ್ಪು ಅಂತ. 1 ಅಂದ್ರೆ ಏನು ಟ್ರೂ ಅಂತ. ಆಯ್ತಾ? 1 ಇದ್ದಾಗ ಮಾತ್ರ ಸರಿ ವ್ಯಾಲ್ಯೂ ಅಂತೀವಿ, 0 ಇದ್ದಾಗ ತಪ್ಪು ವ್ಯಾಲ್ಯೂ ಅಂತೀವಿ. ಇದು AND ಗೇಟ್ ನ ಸಿಂಬಲ್. ಫಸ್ಟ್ ಡೆಫಿನೇಷನ್ ಬರೀಬೇಕು, ಸಿಂಬಲ್ ಬರೀಬೇಕು, ಅದಾದ್ಮೇಲೆ ಟ್ರೂ ಟೇಬಲ್ ಬರೀಬೇಕು. ಇದು AND ಗೇಟ್ ನ ಇನ್ಫಾರ್ಮೇಶನ್. ನೆಕ್ಸ್ಟ್ ನಾವು OR ಗೇಟ್ ನ ಡಿಸ್ಕಸ್ ಮಾಡೋಣ. ಓಕೆ, OR ಗೇಟ್. OR ಗೇಟ್ ಆಯ್ತಾ? ಈಗ OR ಗೇಟ್ ಅಂದ್ರೆ ಸೇಮ್. OR ಗೇಟ್ is a logic gate. It contain two or more input and produce only one output. ಆಯ್ತಾ? ನೆಕ್ಸ್ಟ್ ಅಲ್ಲಿ ನಮಗೆ ಜ್ಞಾಪಕ ಇರಲಿ, ಅಲ್ಲಿ ಏನ್ ಮಾಡ್ತಾ ಇದ್ವಿ, AND ಗೇಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ, OR ಗೇಟ್ ಅಲ್ಲಿ ಪ್ಲಸ್ ಅಂದ್ರೆ ಅಡಿಷನ್ ಮಾಡ್ತೀವಿ. ನೋಡಿ ಸಿಂಬಲ್ ಏನ್ ಬರುತ್ತೆ, OR ಗೇಟ್ ಎರಡು ಲೈನ್ ಹಾಕಿ, ಹಾಫ್ ಸರ್ಕಲ್ ಹಾಕಿ, ಸಿಂಬಲ್ ಕರೆಕ್ಟ್ ಆಗಿ ಬರೀಬೇಕು. ಓಕೆನಾ? ಇನ್ಪುಟ್ಸ್ ಯಾವ್ಯಾವು, ಇನ್ಪುಟ್ಸ್ ನೇಮ್ ಕೊಡ್ತೀನಿ ನಾನು. ಒಂದು ಎ ಅಂತ ಕೊಡ್ತೀನಿ, ಇನ್ನೊಂದು ಬಿ ಅಂತ ಕೊಡ್ತೀನಿ. ಔಟ್ಪುಟ್, ಔಟ್ಪುಟ್ ಏನಂತ ಹೇಳಿದ್ರೆ OR ಗೇಟ್ ಅಂದ್ರೆ ಅಡಿಷನ್ ಅಂತ ಹೇಳಿದ್ರೆ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ವೈ. ಆಯ್ತಾ? ಅಂದ್ರೆ ಟ್ರೂತ್ ಟೇಬಲ್ ಹೆಂಗ್ ಬರುತ್ತೆ, ಕಾಂಬಿನೇಷನ್ ಆಗ್ತಿದೆಯಲ್ಲ, inputs or input ಅದು a ಮತ್ತೆ p, output y is equal to a plus b. You get 0 0 0 1 1 0 1 1. ಅಡಿಷನ್ ಮಾಡಿ. 0 0 ಅಂದ್ರೆ 0, 0 1 ಅಂದ್ರೆ 1, 1 0 ಅಂದ್ರೆ 1, 1 1 ಅಂದ್ರೆ 1 1 ಅಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಓದಿದ್ದೀರಾ. 1 1 ಅಂದ್ರೆ 2 ಅಂತ ಬರೀಬಾರದು, 1 + 1 2 ಅಂತ ಬರೀಬಾರದು. ನಿಮಗೆ ಲಾಜಿಕ್ ಗೇಟ್ ಅಲ್ಲಿ ಎರಡೇ ವ್ಯಾಲ್ಯೂ ಬರೋದು, ಯಾವ್ದಪ್ಪ ಅಂದ್ರೆ zeros and ones. ಅದನ್ನ ನಾವು ಎರಡನ್ನ ಮೆನ್ಷನ್ ಮಾಡಬಾರ್ದು. ಯಾವ ರೀತಿ ಮಾಡಬೇಕು ಅಂದ್ರೆ 1 + 1 ಅಂದ್ರೆ 0 ಅಂತ ಆಡ್ ಮಾಡಬೇಕು. ನೋಡಿ ಈ ತರ 1 + 1 ಅಂದ್ರೆ 0. ಈ 1 ನ ನೆಕ್ಸ್ಟ್ ಕ್ಯಾರಿ ಮಾಡ್ತೀವಿ, 1 ಬರುತ್ತೆ. ಆಯ್ತಾ? ಆದ್ರೆ OR ಗೇಟ್ ಅಲ್ಲಿ ನಾವು ಏನ್ ಬರ್ತೀವಿ, 1 + 1 1 ಅಂತಾನೆ ಬರ್ತೀವಿ. ಇದು OR ಗೇಟ್ ನ ಕ್ಯಾರೆಕ್ಟರ್ಸ್. ಆಯ್ತಾ? ಟ್ರೂತ್ ಟೇಬಲ್ ಏನ್ ಮಾಡ್ತೀರಾ, 0 + 0 0, 0 + 1 1, 1 + 0 1, 1 + 1 0 ಅಂತ ಬರೆಯಲ್ಲ, 1 ಅಂತಾನೆ ಬರಿತೀವಿ. ಆಯ್ತಾ? ನೆಕ್ಸ್ಟ್ ಇದು OR ಗೇಟ್ ಆಯ್ತು. ನೆಕ್ಸ್ಟ್ ಯಾರಿರೋದು, ನಾಟ್ ಗೇಟ್. Not gate. Not gate is also a logic gate. It contains only one input and it produces only one output. ಇದು ಒಂದೇ ಒಂದು ಇನ್ಪುಟ್ ತಗೊಳುತ್ತೆ, ಒಂದು ಔಟ್ಪುಟ್ ನ ಕೊಡುತ್ತೆ. ಸಿಂಪಲ್ ಆಗಿ ಬರೀಬೇಕಂದ್ರೆ one input and one
ಹೌದು ಸಿಂಬಲ್ ಹೆಂಗ್ ಬರುತ್ತೆ ಇಲ್ಲಿ ಎ ಅಂತ ಕೊಟ್ರೆ ಇನ್ ಎ ಡ್ಯಾಶ್ ಅಂತ ಬರ್ತೀವಿ ಅದಕ್ಕೆ ನಾವು ಇನ್ನೊಂದು ವರ್ಡ್ ಅಲ್ಲಿ ಹೇಳ್ತೀವಿ ನಾಟ್ ಗೇಟ್ ನ ಇನ್ವರ್ಟರ್ ಅಥವಾ ಇನ್ವರ್ಸ್ ಅಂದ್ರೆ ಉಲ್ಟಾ ಹೊಡೆಯೋದು ಒಂದಿದ್ರೆ 0 ಆಗೋದು 0 ಇದ್ರೆ 1 ಆಗೋದು ಟ್ರೂ ಟೇಬಲ್ ಹೆಂಗ್ ಬರುತ್ತೆ ಇನ್ಪುಟ್ ಎಷ್ಟಿರುತ್ತೆ 1 ಎ ಅಂತ ಕೊಟ್ಟಿದ್ದೀವಿ ಇದಕ್ಕೆ ಇನ್ವರ್ಸ್ ಅಂದ್ರೆ ಉಲ್ಟಾ ಝೀರೋ ಇದ್ರೆ 1 ಆಗುತ್ತೆ 1 ಇದ್ರೆ 0 ಆಗುತ್ತೆ ನಾಟ್ ಗೇಟ್ ಅಂದ್ರೆ ಇನ್ವರ್ಟರ್ ಅಂತ ಕೂಡ ಕಲಿಬಹುದು ಇದೇನಿರುತ್ತಪ್ಪ ಅಂದ್ರೆ ಒಂದು ಇನ್ಪುಟ್ ಇರುತ್ತೆ ಮತ್ತೆ ಒಂದು ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಸಿಂಬಲ್ ನೋಡಿ ಈ ತರ ಇರುತ್ತೆ ಇದು ಇನ್ಪುಟ್ ಇದು ಔಟ್ಪುಟ್ ಬೇಕಾದ್ರೆ ಇಲ್ಲಿ ಕನ್ಫ್ಯೂಷನ್ ಆಗಂದ್ರೆ y a ಅಂತ ಬರ್ಕೊಳ್ಳಿ ಆಯ್ತಾ ಟ್ರೂ ಟೇಬಲ್ ಏನ್ ಬರುತ್ತೆ ಒಂದೇ ವೇರಿಯೇಬಲ್ ಇನ್ಪುಟ್ a ವೇರಿಯೇಬಲ್ 0 ಮತ್ತೆ ಔಟ್ಪುಟ್ 1 ಬರುತ್ತೆ ಇನ್ಪುಟ್ 1 ಇದ್ರೆ 0 ಬರುತ್ತೆ ಇದು ಬೇಸಿಕ್ ಗೇಟ್ಸ್ ನ ಇನ್ಫಾರ್ಮೇಶನ್